ಮುಂದಿನ ಶೈಕ್ಷಣಿಕ ವರ್ಷಕ್ಕೆ ಈಗಿನಿಂದಲೇ ಬಹುತೇಕ ಖಾಸಗಿ ಶಾಲೆಗಳು ಅಡ್ಮಿಷನ್ ಅನ್ನು ಓಪನ್ ಮಾಡಿದಾವೆ. ಈ ಬೆನ್ನಲ್ಲೇ ಮಕ್ಕಳನ್ನ ಶಾಲೆಗೆ ಸೇರಿಸಲಿಕ್ಕೆ ಹೊರಟಂತಹ ಪೋಷಕರಿಗೆ ಹೊಸ ಟೆನ್ಷನ್ ಶುರುವಾಗಿದೆ. ಯಾವ ಶಾಲೆ ಅಧಿಕೃತ, ಯಾವ ಶಾಲೆ ಅನಧಿಕೃತ ಅನ್ನುವಂತಹ ಪ್ರಶ್ನೆ ಈಗ ಪೋಷಕರಲ್ಲಿ ಕಾಡ್ತಾ ಇದೆ. ಯಾಕಾಗಿ ಈ ಗೊಂದಲ? ಇಲ್ಲಿದೆ ನೋಡಿ ಡೀಟೇಲ್ಸ್. ಪೋಷಕರೇ ಎಚ್ಚರ ಎಚ್ಚರ. ಅನಧಿಕೃತ ಖಾಸಗಿ ಶಾಲೆಗಳ ಬಗ್ಗೆ ಜೋಕೆ. ಅನಧಿಕೃತ ಪಟ್ಟಿಯಲ್ಲಿವೆ 1600 ಶಾಲೆಗಳು. ಪೋಷಕರೇ, ನಿಮ್ಮ ಮಕ್ಕಳನ್ನ ಶಾಲೆಗಳಿಗೆ ಸೇರಿಸುವ ಮುನ್ನ ಎಚ್ಚರವಾಗಿರಿ. ಗಾಬರಿ ಆಗಬೇಡಿ, ಯಾಕಂದ್ರೆ ಅನಧಿಕೃತ ಶಾಲೆಗಳ ಬಗ್ಗೆ ಜೋಕೆಯಾಗಿರಿ. ಕಳೆದ ವರ್ಷ ಸರ್ಕಾರ 1300ಕ್ಕೂ ಹೆಚ್ಚು ಶಾಲೆಗಳನ್ನ ಅನಧಿಕೃತ ಪಟ್ಟಿಗೆ ಸೇರಿಸಿತ್ತು. ಪಟ್ಟಿ ಸಿದ್ಧಪಡಿಸಿದ್ದು ಬಿಟ್ಟರೆ ಅನಧಿಕೃತ ಶಾಲೆಗಳ ಮೇಲೆ ಇದುವರೆಗೂ ಶಿಕ್ಷಣ ಇಲಾಖೆ ಕ್ರಮ ಜರುಗಿಸಿಲ್ಲ. ಇನ್ನು ಈಗಾಗಲೇ 2024-25ನೇ ಸಾಲಿನ ಶೈಕ್ಷಣಿಕ ದಾಖಲಾತಿ ಪ್ರಾರಂಭಿಸಿರುವ ಖಾಸಗಿ ಶಾಲೆಗಳಲ್ಲಿ ಯಾವುದು ಅಧಿಕೃತ, ಯಾವುದು ಅನಧಿಕೃತ ಅನ್ನೋ ಗೊಂದಲ ಶುರುವಾಗಿದೆ. ಯಾಕಂದರೆ ಮುಂದೆ ಏನಾದರೂ ಸಮಸ್ಯೆಗಳಾದರೆ ಯಾರು ಹೊಣೆ? ಸರ್ಕಾರ ಯಾಕೆ ಕಟ್ಟುನಿಟ್ಟಿನ ಕ್ರಮ ಜರುಗಿಸಿಲ್ಲ? ಕೂಡಲೇ ಅನಧಿಕೃತ ಶಾಲೆಗಳನ್ನು ಗುರುತಿಸಿ ಪಟ್ಟಿ ಬಿಡುಗಡೆ ಮಾಡಿ ಅನ್ನೋದು ಪೋಷಕರ ಒತ್ತಾಯ ಆಗಿದೆ. ಸರ್, ಅದನ್ನೇ ಸರ್, ಈಗ ಸರ್ಕಾರ ಪಟ್ಟಿಯನ್ನು ತನ್ನ ಕೈಲಿ ಇಟ್ಕೊಂಡು ಬಿಡುಗಡೆ ಮಾಡ್ತಾ ಇಲ್ಲ ಅಂದರೆ ಏನರ್ಥ? ಅದೆಲ್ಲೋ ಒಂದು ಕಡೆ ಅಂಥ ಇಲ್ಲೀಗಲ್ ಶಾಲೆಗಳ ಬೆನ್ನಿಗೆ ನಿಂತಿದೆಯಾ ಸರ್ಕಾರ ಅಥವಾ ಇಲಾಖೆ ಅನ್ನೋ ಅನುಮಾನಗಳು ಬರ್ತಾ ಇದೆ. ಒಂದು, ನಾವು ಕಳೆದ ಸರ್ಕಾರಕ್ಕೂ ಹೇಳಿದ್ವಿ, ಈಗಿನ ಸರ್ಕಾರಕ್ಕೂ ಹೇಳಿದ್ವಿ, ನೀವು ಕ್ರಮ ತಗೊಳ್ಳೋದು ಬಿಡೋದು ನಿಮ್ಮ ವಿವೇಚನೆಗೆ ಬಿಟ್ಟಿದ್ದು. ಪೋಷಕರ ಅವೇರ್ನೆಸ್ಗೋಸ್ಕರ ಆ ಶಾಲೆ ತನ್ನ ಮಗು ನನ್ನ ಮನೆಯ ಪಕ್ಕ ಇರ್ತಕ್ಕಂಥ ಶಾಲೆ ಲೀಗಲ್ಲೋ ಇಲ್ಲೀಗಲ್ಲೋ ಅಂತ ತಿಳ್ಕೊಳ್ಳೋಕ್ಕಾದ್ರೂ ಕೂಡ ನೀವು ಪಟ್ಟಿಯನ್ನು ಬಿಡುಗಡೆ ಮಾಡಿ ಅಂತ. ಇಲ್ಲಾಂದ್ರೆ ಏನಾಗ್ತಾ ಇದೆ, ಇವ್ರು ಹಿಂಗೆ ಕಾಲ ತಳ್ಕೊಂಡು ಬರ್ತಾಯಿದ್ರು. ಈ ವರ್ಷ ಕೂಡ ಅವರು ಎಲ್ಲ ಅಡ್ಮಿಷನ್ಸ್ ಮಾಡಿಕೊಂಡ್ರು, ಹೊಸ ಅಡ್ಮಿಷನ್ ಮಾಡಿಕೊಂಡು ಲಕ್ಷಾಂತರ ರೂಪಾಯಿ ಫೀಸನ್ನು ವಸೂಲು ಮಾಡಿಕೊಂಡ್ರು. ಈಗ ಇದೇ ರೀತಿ ನೀವು ಮೇಲಿಂದ ಮೇಲೆ ಅವ್ರಿಗೆ ಬೇಕಾದಷ್ಟು ಸಮಯಾವಕಾಶ ಕೊಡ್ತಾ ಹೋಯ್ತಂದರೆ ಈಗ ನೆಕ್ಸ್ಟ್ ಅಕಾಡೆಮಿ ಇಯರ್ದು ಕೂಡ ಕೆಲವು ಶಾಲೆಗಳು ಇಲ್ಲಿಗಲ್ ಸ್ಕೂಲ್ಗಳು ಅಡ್ಮಿಷನ್ನ ಫುಲ್ಫಿಲ್ ಮಾಡ್ಕೊಂಡಿದ್ದಾವೆ. ಸ್ಯಾಟ್ಸಲ್ಲಿ ಬಿಟ್ಟ ತಕ್ಷಣ ಅವ್ರು ಅಪ್ಲೋಡ್ ಮಾಡ್ಕೋತಾರೆ. ಕೊನೆಗೆ ಇದರಿಂದ ಬಾಧಿತರಾಗೋದು ಯಾರು? ಮಕ್ಕಳು ಮತ್ತು ಪೋಷಕರೇ ಬಾಧಿತರಾಗ್ತಾರೆ ಹೊರತು ಆ ಶಾಲೆಗಳ ಮೇಲೆ ಯಾವುದೇ ಕ್ರಮ ಆಗ್ತಾ ಇಲ್ಲ. ಇದುವರೆಗೂ ಅನಧಿಕೃತ ಶಾಲೆಗಳ ಪಟ್ಟಿಯನ್ನ ಶಿಕ್ಷಣ ಇಲಾಖೆ ಬಿಡುಗಡೆ ಮಾಡಿಲ್ಲ. ಆದಷ್ಟು ಬೇಗ ಸರ್ಕಾರ ಈ ಸಾಲಿನ ಅನಧಿಕೃತ ಶಾಲೆಗಳ ಪಟ್ಟಿ ಬಿಡುಗಡೆ ಮಾಡಬೇಕು ಅಂತ ಪೋಷಕರ ಸಂಘಟನೆಯ ಒತ್ತಾಯ. ಈಗಾಗಲೇ ಪೋಷಕರು ತಮ್ಮ ಮಕ್ಕಳನ್ನ ಶಾಲೆಗಳಿಗೆ ದಾಖಲಾತಿ ಮಾಡ್ತಾ ಇದ್ದಾರೆ. ಕಳೆದ ವರ್ಷ ಅನಧಿಕೃತ ಶಾಲೆಗಳಿಂದ ಪೋಷಕರು ಸಾಕಷ್ಟು ತೊಂದರೆ ಅನುಭವಿಸಿದ್ರು. ಇದೀಗ ಮತ್ತೆ ಆ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಶಿಕ್ಷಣ ಇಲಾಖೆಯ ವೆಬ್ಸೈಟ್ನಲ್ಲೂ ಕೂಡ ಅನಧಿಕೃತ ಶಾಲೆಗಳ ಪಟ್ಟಿ ಬಿಡುಗಡೆ ಮಾಡಿಲ್ಲ. ಖಾಸಗಿ ಶಾಲೆಗಳಿಗೆ ಅನುಕೂಲ ಮಾಡೋಕೆ ಅಧಿಕಾರಿಗಳು ನಿಂತಿದ್ದಾರೆ. ದಯಮಾಡಿ ಪೋಷಕರು ಈ ಬಗ್ಗೆ ಎಚ್ಚರ ವಹಿಸಬೇಕು. ತಮ್ಮ ಮಕ್ಕಳು ಶಾಲೆಗೆ ಸೇರಿಸುವ ಮುನ್ನ ಶಾಲೆಯ ಸಂಪೂರ್ಣ ಮಾಹಿತಿ ಪಡ್ಕೊಳ್ಬೇಕು ಅಂತ ಪೋಷಕ ಸಂಘಟನೆ ಒತ್ತಾಯಿಸ್ತಾ ಇದೆ. ನಾವು ಇಲ್ಲಿಗಲ್ ಸ್ಕೂಲ್ಗಳಲ್ಲಿ ನಮ್ಮ ಮಕ್ಕಳು ಓದೋದಕ್ಕೆ ಯಾವ ಪೇರೆಂಟ್ಸು ಕೂಡ ಒಪ್ಕೊಳ್ಳೋದಿಲ್ಲ. ಯಾಕೆಂದರೆ ಮಕ್ಕಳ ಶೈಕ್ಷಣಿಕ ಭವಿಷ್ಯ ಎಲ್ಲ ಪೋಷಕರಿಗೂ ಕೂಡ ಭಾಳ ಇಂಪಾರ್ಟೆಂಟು. ಹಂಗಾಗಿ ನೀವು ಮುಚ್ಚೋದು ಬೇಡ, ನಾವೇ ಆ ಶಾಲೆಗಳಿಂದ TC ತಗೊಂಡು ಯಾವ ಶಾಲೆ ಲೀಗಲ್ ಆಗಿದೆಯೋ ಮತ್ತೊಂದು ಶಾಲೆಗೆ ನಾವು ಸೇರಿಸ್ತೀವಿ. ನೀವೇನು ಕ್ರಮ ತಗೋಬೇಡಿ. ನೀವು ಮಾಡಬೇಕಾಗಿರೋದು ಏನು ಅಂದರೆ, ನಿಮ್ಗೆ ನಿಜಕ್ಕೂ ಕೂಡ ಅಂಥ ಶಾಲೆಗಳ ಮೇಲೆ ಯಾವುದೇ ರೀತಿಯ ಅನುಕಂಪ ಇಲ್ಲ, ಅವ್ರ ಹಿಂದೆ ಇಲ್ಲ ಅನ್ನೋದಾದರೆ 3 ದಿನದೊಳಗಡೆ ಪಟ್ಟಿಯನ್ನು ಬಿಡುಗಡೆ ಮಾಡಿ ಧೈರ್ಯ ಇದೆ ಈ ಸರ್ಕಾರಕ್ಕೆ ಅಂತ ತೋರಿಸಿ ನಮಗೆ. ಒಟ್ಟಾರೆ ಶಿಕ್ಷಣ ಇಲಾಖೆ ಮಕ್ಕಳ ಹಿತದೃಷ್ಟಿಯಿಂದ ಆದಷ್ಟು ಬೇಗ ಕ್ರಮಕ್ಕೆ ಮುಂದಾಗಬೇಕಾಗಿದೆ. ಈ ಸಾಲಿನ ಅನಧಿಕೃತ ಶಾಲೆಗಳ ಪಟ್ಟಿ ಬಿಡುಗಡೆ ಮಾಡಬೇಕಾಗಿದೆ. ಮಾದೇಶ್ ಶಾನೇಕಲ್, ಪಬ್ಲಿಕ್ ಟಿವಿ, ಬೆಂಗಳೂರು.